ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇರೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಈ ಹಿಂದೆ ಸಿದ್ದರಾಮಯ್ಯನವರ ಮಗ ಅನ್ನೋದು ಒಂದು ಬಿಟ್ಟರೆ, ಹೆಸರು ಬಿಟ್ಟರೆ ಬೇರೆ ಯಾವುದು ಅರ್ಹತೆ ಇಲ್ಲ, ಕ್ವಾಲಿಫೈಡ್ ಅಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ರಾಜಕಾರಣಿ, ಹಿಂದುಳಿದ ವರ್ಗದ ನಾಯಕ, ಬಹಳ ಕಷ್ಟಪಟ್ಟು ಜೀವನದಲ್ಲಿ ಮೇಲ್ ಬಂದರೆ. ಆದರೆ ಈ ಬಾರಿ ಮುಖ್ಯಮಂತ್ರಿಗಳಾದ್ಮೇಲೆ ಈ ಹಿಂದೆ ಇರ್ತಕ್ಕಂಥ ಅವ್ರದ್ದು ಜೋಶ್, ಉತ್ಸಾಹ ಇಲ್ಲ. ಎಲ್ಲ ಒಂದು ಕಡೆ ಈ ಕುರ್ಚಿ ಅವ್ರಿಗೆ ಎಲ್ಲಿ ಮುಖ್ಯಮಂತ್ರಿ ಕುರ್ಚಿ ಹೋಗುತ್ತೋ ಅಂತ ಹೇಳಿ ಒಂದು ಕಡೆ ಭಯ ಕಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅವರ ಮಗ ಯಾವುದೇ ಪಕ್ಷ ಇರ್ಬೋದು, ಶಾಸಕಾಂಗ ಸಭೆ ಸಿಸ್ಟಮ್ ಇದೆ, ಅಲ್ಲಿ ಹೈಕಮಾಂಡ್ ದುರ್ಬಲವಾಗಿರೋದಕ್ಕೆ ತಾಜಾ ಉದಾಹರಣೆ. ಯತೀಂದ್ರವರು ಬೆಳಗಾವಿಗೆ ಹೋಗಿ ಸಚಿವರುಗಳ ಶಾಸಕರ ಸಭೆ, ಬೇರೆ ಬೇರೆ ಕಡೆ ಹುಬ್ಳಿ ಧಾರವಾಡ ಹೋಗ್ತಾರೆ, ಸಭೆ ಮಾಡ್ತಾರೆ. ಆಮೇಲೆ ಒಂದು ಬಾರಿ ಹೇಳಿದ್ರು ಕುಕ್ಕರ್ ಹಂಚಿ ಗೆದ್ವಿ ಅಂದ್ರೆ ಪೆದ್ದು ಥರ ಮಾತಾಡ್ತಾರೆ, ಪೆದ್ದಾಗಿ. ಇನ್ನೊಂದು ಬಾರಿ ಅಪ್ಪ ಅಪ್ಪ ಗೊತ್ತಿತ್ತಲ್ಲ, ಆ ಟ್ರಾನ್ಸ್ಫರ್ದು ಮಾಧ್ಯಮದಲ್ಲೇ ದೊಡ್ಡ ಸುದ್ದಿ ಆಯ್ತು. ಎಲ್ಲ ಸಚಿವರ ಖಾತೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ನಮಗೆ ಸಿದ್ದರಾಮಯ್ಯರ ಬಗ್ಗೆ ಗೌರವ ಇದೆ, ನಿಜವೂ ಅವರೊಬ್ಬ ಸಮಾಜವಾದಿ ರಾಜಕಾರಣ. ಆದರೆ ಹಿಂದೆ 2013 ಮುಖ್ಯಮಂತ್ರಿಗಳಾಗಿದ್ದಲ್ಲ, ಆ ಉತ್ಸಾಹ ಜೋಶಲ್ಲಿ. ಯಾಕಂದ್ರೆ ಈ ಕುರ್ಚಿ ಕದನ ನಡೀತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಕುರ್ಚಿ ಬಿಡೋಕ್ಕಾಗ್ತಲ್ಲ ಪಾಪ. ಇವತ್ತು ಗ್ರಾಮ ಪಂಚಾಯತ್ ಸದಸ್ಯ ಆದನು, ಅಧ್ಯಕ್ಷ ಆದನು, ಅಷ್ಟರಲ್ಲೂ ಬಿಟ್ಕೊಡಲ್ಲ. ಹಂಗೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ನನ್ನ ಕುರ್ಚಿ ಹೋದರೆ ಆಕಸ್ಮಿಕವಾಗಿ ಏನಾದ್ರು ಮಗನ ಮುಂತಿರ್ಬೇಕಲ್ಲ, ಅದಕ್ಕೆ ಮಗನ ಮುಂದೆ ಬಿಟ್ಟು ರಾಜಕಾರಣ ಮಾಡ್ತಿದ್ದಾರೆ. ಬಹುಶಃ 100ಕ್ಕೆ ಮಗನ ರಾಜಕೀಯ ಬೆಳೆಸಬೇಕು, ಉಪಮುಖ್ಯಮಂತ್ರಿ ಆಗಬೇಕು. ನನ್ನ ಕುರ್ಚಿ ಹೋದ್ರೆ ನಮಗೆ 5 ವರ್ಷ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆದರೆ ಹಿರಿಯ ಸಚಿವರುಗಳು ಅವರ ಖಾತೆಯಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ದೌರ್ಬಲ್ಯ. ಹೈಕಮಾಂಡ್ ಅನ್ನೋದು ಇಲ್ಲೇ ಅಲ್ಲ, ಲೋ ಕಮಾಂಡ್ ಕಾಂಗ್ರೆಸ್, ಸಿದ್ದರಾಮಯ್ಯ ಸುಪುತ್ರ. ಹಾಗಾಗಿ ಎಲ್ಲದರಲ್ಲೂ ಮೂಗು ತೋರಿಸ್ತಾರೆ. ನೋಡಿ ಏನಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಧರ್ಮಪತ್ನಿ ಹೆಸರಿಗೆ ಸೈಟ್ ಪಡೆದು ನಿಜ, ವಾಪಸ್ ಕೊಟ್ಟರೆ ಸಿದ್ದರಾಮಯ್ಯನೇ. ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೋರಾಟ ಪ್ರತಿಫಲ ತಾನೆ, ಪಾದಯಾತ್ರೆ ಪ್ರತಿಫಲ ತಾನೆ. ನೀವು ಅಧ್ಯಕ್ಷ ವಾಪಸ್ ಕೊಡದ್ದು ನಿಮ್ಮ ಶಿಷ್ಯ ಮೂಢಾಧ್ಯಕ್ಷ ಎಷ್ಟು ಸೈಟ್ ಪಡೆದ್ರು? ಮೊನ್ನೆಲ್ಲ ಮಾಧ್ಯಮದಲ್ಲಿ ವರದಿ ಆಗಿದೆ, ಎಷ್ಟು ಕೋಟಿ ಲೂಟಿ ಹೊಡೆದರೆ. ಲೋಕಾಯುಕ್ತರು, ನಾನು ಲೋಕಾಯುಕ್ತರ ಬಗ್ಗೆ ಟೀಕೆ ಮಾಡಲಿಕ್ಕೆ ಇಚ್ಛೆ ಪಡೋದು. ಏನು ಬಿ ರಿಪೋರ್ಟ್ ಹಾಕಿದ್ರು, ಆ ಬಿ ರಿಪೋರ್ಟ್ ಮೇಲೆ ನ್ಯಾಯಾಲಯ ಅದನ್ನು ಎತ್ತಿಡಿದಿದೆ, ಲೋಕಾಯುಕ್ತರು ಬಿ ರಿಪೋರ್ಟ್. ಆದರೆ ಯಾರು ಸಿದ್ದರಾಮಯ್ಯ ವಿರುದ್ಧ ಆಪಾದನೆ ಮಾಡಿದ್ರು, ಸ್ನೇಹಿ ಮೈ ಕೃಷ್ಣ ಮತ್ತೆ ಮುಂದೆ ಹೋಗಕ್ಕೆ ಅವಕಾಶ ಇದೆ, ಹೈಕೋರ್ಟ್ ಹೋಗ್ತೀವಿ ಅಂತ ಹೇಳಿದ್ರೆ ಅದು ನೋಡೋಣ. ನೋಡಿ, ನಾವು ಯಾರೇ ಎಷ್ಟೇ ದೊಡ್ಡವರು, ಕಾನೂನಿಗೆ ಗೌರವ ಕೊಡಬೇಕು. ಈಗ ನ್ಯಾಯಾಲಯ ಅವ್ರು ಎತ್ತಿಡಿದೆ. ಆದರೆ ದೂರುದಾರರಲ್ಲ, ಫಿರ್ಯಾದಿದಾರರು ಇನ್ನೂ ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದರೆ ಕಾದು ನೋಡೋಣ. ಸೈಟ್ ಪಡೆದು ಸತ್ಯ. ವಿಜೇಂದ್ರ ಅವ್ರ ಪಾದಯಾತ್ರೆಗೆ ರಾಜೀನಾಮೆ ಒತ್ತಾಯಿಸಿ, ಆದರೆ ಸೈಟ್ ಯಾಕೆ ವಾಪಸ್ ಕೊಟ್ರಿ? ಇದೇ ಸಾಕ್ಷಿ ಅಲ್ಲ. ಅದನ್ನೆಲ್ಲ ಒಂದು ಕಡೆ ಅಧಿಕಾರ ಪ್ರಭಾವ ಅವನ್ನ ಉಳಿಸ್ತಾ ಇದ್ದೆ. ನಾನು ಕೋರ್ಟ್ ವಿರುದ್ಧ ಆಪಾದನೆ ಮಾಡಲ್ಲ, ಲೋಕಾಯುಕ್ತ ವಿರುದ್ಧ ಆಪಾದನೆ ಮಾಡಲ್ಲ. ಆದರೆ ಅಧಿಕಾರ ಅನ್ನೋದೈತಲ್ಲ, ಅವ್ರನ್ನ ಕಾಪಾಡ್ತಾ ಇದೆ. ನೋಡೋಣ, ಅಧಿಕಾರ ಕಾಪಾಡ್ತೀವಿ, ಯಾವುದೇ ಸರ್ಕಾರ ಇದವನ್ನು ಕಾಪಾಡ್ತಾರೆ. ಆದರೆ ಜನತಾನೇ ಇಲ್ಲ. ಇಲ್ಲಿ 5 ವರ್ಷ ಈ ಸರ್ಕಾರ ಇರಲಿ, ನಮ್ದೇನಿಲ್ಲ, ಜನಾದೇಶ. ನಮಗೆ ಆತುರನಿಲ್ಲ, ಕಾತುರನಿಲ್ಲ ಮುಖ್ಯಮಂತ್ರಿ ಆಗಬೇಕಂತೆ ನಮ್ಮ ಪಕ್ಷದಲ್ಲಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ಸಮರ್ಥ, ಒಳ್ಳೆ ಕೆಲಸ ಮಾಡ್ತಾರೆ. ಆದರೆ ಇನ್ನು 1.5 ವರ್ಷ ಅಷ್ಟೇ ಚುನಾವಣೆ ಲೆಕ್ಕ, ಕೊನೆ 3-4 ತಿಂಗಳು ಲೆಕ್ಕಿಲ್ಲ. ಈಗಾಗಲೇ ಅಧಿಕಾರಿಗಳು ಮೆಂಟಲಿ ಏನಾಗಿದ್ದಾರೆ, IAS IPS KS ಇವರೆಲ್ಲ ಭಾಳ ಬುದ್ಧಿವಂತರು. ಸರ್ಕಾರ ಕೊನೆ ಅವಧಿ ಯಾರು ಔಟ್ ಗೋಯಿಂಗು ಯಾರು ಇನ್ಕಮಿಂಗ್ ನೋಡ್ತಾ ಇರ್ತಾರೆ. ಅಧಿಕಾರಿಗಳು ಮೆಂಟಲ್ಲು ಮುಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಕೊಡ್ತಾರೆ ಅಂತ ಹೇಳಿ ಅಧಿಕಾರಿಗಳು ಮನಸ್ಸಿನಲ್ಲಿ ಇದೆ. ಮತ್ತು ಅಂತಿಮವಾಗಿ ಜನತಾ ನ್ಯಾಯಾಲಯ
ಚಾಡಿ ಮಿಡಿತ ನಮಗೆ ಚೆನ್ನಾಗಿ ಗೊತ್ತಿದೆ. ಈ ಸರ್ಕಾರ ಔಟ್ ಗೋಯಿಂಗ್ ಅಂತ ಜನ ಮಾತಾಡ್ತಾರೆ, ಇನ್ಕಮಿಂಗ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಜನ ಮಾತಾಡ್ತಾರೆ. ಒಂದಾಗಿದೆ, ಒಂದೇ ವೇದಿಕೆಯಲ್ಲಿ ಇದ್ದೀರಿ. ಪಕ್ಷದ ಜೊತೆಗಿದ್ದೀವಿ. ನಾವು ಹೇಳಿದ್ವಿ ನೋಡಿ, ನಾನೇನು ಹೇಳಿದೆ, ವಾಜಪೇಯಿ ನನಗೆ ಆದರ್ಶ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನಗೆ ಆದರ್ಶ. ಪ್ರಧಾನಮಂತ್ರಿಗಳು ಹೇಳಿದ್ರು, ನಾನು ಪ್ರಧಾನ ಸೇವಕ. ಮೊನ್ನೆ ನಿತಿನ್ ನಬೀನ್ ಎಷ್ಟು ವಯಸ್ಸು, ಕೇವಲ 45 ವರ್ಷ. ಅಂಥವ್ರನ್ನ ಕುರ್ಚಿಯಲ್ಲಿ ಕೂರಿಸಿ ಬಾಸ್ ಅಂತೇಳಿ, ನನ್ನ ಬಾಸ್ ಅಂತ. ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್, ನಮ್ಮ ರಾಜ್ಯಾಧ್ಯಕ್ಷರ ವಿಜಯೇಂದ್ರ ಅವರು, ಜಿಲ್ಲಾಧ್ಯಕ್ಷರು, ಮಂಡಲ ಅಧ್ಯಕ್ಷರು ನಮಗೆ ಬಾಸ್. ನಾವು ಸಾಮಾನ್ಯ ಕಾರ್ಯಕರ್ತರು. ಎಲ್ಲ ಒಟ್ಟಾಗಿದೆ ಸರ್ಕಾರ. ಅಲ್ಲಪ್ಪ, ನೀವು ಮತ್ತೂ ಪದೇ ಪದೇ ಕೇಳ್ತೀರಿ. ಇಲ್ಲಿ ಗುಂಪು ಇಲ್ಲ. ಬಿಜೆಪಿ ಚಿಹ್ನೆ ಕಮಲ. ಲಗನ್ ಬಾಯ್ಸು ಡೆಲ್ಲಿ ಬಾಯ್ಸು ಇಲ್ಲ ಸರ್. ಇಷ್ಟು ಸಹ ಇತ್ತು ಬಸ್, ಹಾಗಾಗಿ ಇಲ್ಲ, ಯಾವುದೂ ಇಲ್ಲ. ಒಟ್ಟಾಗಿದ್ದೀರಿ ಒಟ್ಟು. ಈಗ ನನ್ನ ಮಾತು ಕೇಳು, ಕೆಲವು ಕಟ್ಟಿದ್ದಾರೆ ಲಗನ್ ಬಾಸ್. ಲಗನ್ ಅಂತ ಕಟ್ತೇನೆ. ನೋಡೋಣ ಮೇಲೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದು. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ ಕಾರ್ಯಕರ್ತರು. ಅದೇ ನಾನು ಹೇಳ್ತಿಲ್ಲ, ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಂಡಲ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ತೀವಿ. ಇಲ್ಲಿ ಯಾರು ದೊಡ್ಡವರು ಇಲ್ಲ, ಮೇಲೂ ಇಲ್ಲ, ಕೀಳು ಇಲ್ಲ. ನಮ್ಮ ಕಾರ್ಯಕರ್ತರು ಇವತ್ತು ನಮಗೆ ಅಧಿಕಾರ ಕೊಡೋರು ಯಾರು? ಕಾರ್ಯಕರ್ತರು, ಅವರೇ ಬಾಸ್. ಪಕ್ಷ ನಿರ್ಣಯ ಮಾಡುತ್ತೆ, ನಾನಲ್ಲ. ರೇಣುಕಾಚಾರ್ಯ ಕೇವಲ ವ್ಯಕ್ತಿ ಅಷ್ಟೇ ನಾನು.